ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರ್ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಲೇಸರ್ ಆ್ಯಂಡ್ ಸ್ಟೇಪ್ಲರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHB ಕಾಲೋನಿ, ಕುಕ್ಕಟ್ಪಲ್ಲಿ. ಈ ದಿನ ನೋಡೋದಾದರೆ ಹೆಚ್ಚಾಗಿ ಗಂಡಸರಲ್ಲಿ ಬರುವ ಇಶ್ಯೂಸ್ ನೋಡೋದಾದರೆ ಈ ಫೈಮೋಸಿಸ್ ಅನ್ನೋ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ. ಈ ಫೈಮೋಸಿಸ್ ಅಂದರೆ ಏನು? ಈ ಫೈಮೋಸಿಸ್ ಅಂದರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಮುಂದಕ್ಕೆ ಹಿಂದಕ್ಕೆ ಸರಿಯಾಗಿ ಬರದೇ ಇರೋದು, ಟೈಟಾಗಿ ಜರುಗೋದನ್ನು ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ ಯಾವುದೇ ಏಜ್ ಗ್ರೂಪ್ನವ್ರಿಗೂ ಬರ್ಬೋದು. ಹುಟ್ಟಿದ ಮಕ್ಕಳಿಂದ ಹಿಡಿದು ಯಾವ ಏಜ್ ಗ್ರೂಪ್ನವ್ರಿಗೂ ಬರ್ಬೋದು. ಸೊ ಹುಟ್ಟಿದ ಮಕ್ಕಳಿಗೆ ನೋಡೋದಾದರೆ ಚರ್ಮ ಹುಟ್ಟಿದಾಗ ಅಲ್ಲಿ ಅಂಟ್ಕೊಂಡಿರುತ್ತೆ. ಸೊ ನಾವು ಪ್ರಾಪರಾಗಿ ಕ್ಲೀನಿಂಗ್ ಮಾಡ್ಕೋವಾಗ ಫ್ರಂಟ್ ಬ್ಯಾಕು ಸರಿಯಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಸ್ಕಿನ್ ಅನ್ನೋದು ಫ್ರೀಯಾಗಿ ಮೂವ್ ಆಗುತ್ತೆ. ಆಗ ಒಂದು ವೇಳೆ ಪೇರೆಂಟ್ಸ್ ಮರ್ತೋಗಿ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಏಜ್ ಬಂದ ನಂತರ, ಪ್ರೌಢಾವಸ್ಥೆಗೆ ಬಂದ ನಂತರ ಕ್ಲೀನಿಂಗ್ ಹೇಗೆ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಒಂದು ವೇಳೆ ಆಗಲೂ ನಾವು ಹೇಳ್ಕೊಡ್ಲಿಲ್ಲ ಅಂದರೆ ಅವರು ಫ್ಯೂಚರಲ್ಲಿ ಈ ಪಿನೈಲ್ ಫೋರ್ ಸ್ಕಿನ್ ಇಶ್ಯೂಸ್ನಿಂದ ತುಂಬ ಸಫರ್ ಆಗಬೇಕಾಗುತ್ತೆ. ಅವ್ರ ಅಸಲಿಗೆ ಚರ್ಮ ಹಿಂದಕ್ಕೆ ಹೋಗೋದಿಲ್ಲ. ಮದುವೆ ಆಗುವ ವಯಸ್ಸಿನಲ್ಲಿ ಕೂಡ, ಮದುವೆ ಆಗುವ ಮುಂಚೆ ಆಗಲಿ ಮದುವೆ ಆದ ನಂತರ ಕೂಡ ಈ ಚರ್ಮ ಹಿಂದಕ್ಕೆ ಹೋಗಲಿಲ್ಲ ಅಂದರೆ ಕೆಲವರಿಗೆ ಇವನ್ ಕಂಪ್ಲೀಟ್ ಫೈಮೋಸಿಸ್ ಅಂತೀವಿ. ಅಂದರೆ ಚರ್ಮನೇ ಹಿಂದಕ್ಕೆ ಬರದೆ ಪೂರ್ತಿ ಮುಚ್ಚೋಗಿರುತ್ತೆ. ಚಿಕ್ಕ ಪಿನ್ ಪಾಯಿಂಟ್ ಹೋಲ್ ಮಾತ್ರನೇ ಕಾಣಿಸ್ತಾ ಇರುತ್ತೆ. ಆ ಹೋಲ್ನಿಂದ ಮೂತ್ರ ಬರ್ತಾ ಇರುತ್ತೆ. ಕೆಲವ್ರಿಗಾದ್ರೆ ಆ ಮೂತ್ರ ಸ್ವಲ್ಪ ಬಲ್ಜ್ ಆಗಿ ಬಂದು ಬಲೂನ್ ರೀತಿ ಉಬ್ಕೊಳ್ಳುತ್ತೆ, ಮೆಲ್ಲಗೆ ಚುಕ್ಕಿ ಚುಕ್ಕಿ ಥರ ಬರ್ತಾ ಇರುತ್ತೆ. ಇನ್ನು ಕೆಲವ್ರಿಗಾದ್ರೆ ಮೂತ್ರ ಸರಿಯಾಗಿ ಬರದೆ ಮೂತ್ರ ಸ್ಟಕ್ ಆದವರು ಕೂಡ ಇರ್ತಾರೆ. ಇವೆಲ್ಲ ಫೈಮೋಸಿಸ್ ಅಂತೀವಿ. ಅಷ್ಟೇ ಅಲ್ಲದೆ ಈ ಫೈಮೋಸಿಸ್ ಬರೋದಕ್ಕೆ ಮೇನ್ ಕಾರಣ ಅಂದರೆ ಡಯಾಬಿಟಿಸ್ ಕೂಡ ಒಂದು. ಈ ಶುಗರ್ ಇರೋರಿಗೆ ಈ ಮುಂದೆ ಇರೋ ಚರ್ಮ ಹಾಳಾಗೋಗಿ ಸ್ಕಿನ್ ಹಿಂದಕ್ಕೆ ಬರದೆ ಅವರು ಕೂಡ ಸಫರ್ ಆಗ್ತಾ ಇರ್ತಾರೆ. ಸೊ ಇವನ್ನೆಲ್ಲ ನಾವು ಏನು ಹೇಳ್ತೀವಿ ಅಂದರೆ ಫೈಮೋಸಿಸ್ ಅಂತೀವಿ. ಅಂದರೆ ಈ ಫೋರ್ ಸ್ಕಿನ್, ಮುಂದಿನ ಸ್ಕಿನ್ ಮಾತ್ರ ಹಿಂದಕ್ಕೆ ಮುಂದಕ್ಕೆ ಮೂವ್ ಆಗಬೇಕು. ಹಾಗೆ ಮೂವ್ ಆಗದ ಕಂಡೀಷನ್ನ ನಾವು ಫೈಮೋಸಿಸ್ ಅಂತ ಹೇಳ್ತೀವಿ. ಈ ಫೈಮೋಸಿಸ್ ಬರೋದಕ್ಕೆ ಎಷ್ಟೋ ಕಾರಣಗಳಿರುತ್ತೆ. ಬೈ ಬರ್ತ್ ಫೈಮೋಸಿಸ್ ಬರ್ಬೋದು, ಕೆಲವ್ರಿಗೆ ಸ್ಕಿನ್ ಇನ್ಫೆಕ್ಷನ್ನಿಂದ ಬರ್ಬೋದು, ಇನ್ನು ಕೆಲವ್ರಿಗೆ ಸ್ಕಿನ್ ಕೂರ ಬಂದಿರೋದ್ರಿಂದ ಸಣ್ಣ ಸಣ್ಣ ಗುಳ್ಳೆ ರೀತಿಯಾಗಿ ಎದ್ದು ಸಣ್ಣ ಅಲ್ಸರ್ಸ್ ರೀತಿ ಬಂದು, ಪೇಯ್ನ್ಫುಲ್ ಅಲ್ಸರ್ಸ್ ರೀತಿಯಾಗಿ ಬಂದು, ಇಂಥರದ್ದೆಲ್ಲ ಬರೋದ್ರಿಂದ ಚರ್ಮ ಗಟ್ಟಿಯಾಗ್ಬೋದು. ಕೆಲವ್ರಿಗೆ ಸ್ಕಿನ್ ಅಲರ್ಜಿಯಿಂದ ಬರ್ಬೋದು, ಸೋರಿಯಾಸಿಸ್ ಅಂತೀವಿ, ಇಂಥವರಿಂದನೂ ಬರ್ಬೋದು. ಸೊ ಹೀಗೆ ಬೇರೆ ಬೇರೆ ಕಾರಣಗಳಿಂದ ನೋಡಿದ್ರು ಈ ಮುಂದೆ ಇರುವ ಚರ್ಮಕ್ಕೆ ಏನಾದರೂ ಪ್ರಾಬ್ಲಮ್ ಬಂದು ಹಿಂದಕ್ಕೆ ಮುಂದಕ್ಕೆ ಬರಲಿಲ್ಲ ಅಂದರೆ ಅದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಸೊ ಈ ಫೈಮೋಸಿಸ್ ಬಂದಿರೋರಿಗೆ ಆಪ್ಷನ್ ನೋಡೋದಾದ್ರೆ, ಈ ಸರ್ಜಿಕಲ್ ಆಪ್ಷನ್ಸ್ ನೋಡೋದಾದ್ರೆ, ಈಗ ಲೇಟೆಸ್ಟ್ ಆಗಿ ಬಂದಿರುವ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಏನಿದೆ ಅದು ಅಲ್ಟಿಮೇಟ್ ಸರ್ಜರಿ. ಯಾಕಂದ್ರೆ ಸರ್ಜರಿ ಟೈಮ್ ನೋಡೋದಾದ್ರೆ ಜಸ್ಟ್ ಒಂದು 5 ಮಿನಿಟ್ಸ್ ಸರ್ಜರಿ ಅಂಡ್ ವಿತಿನ್ 20 to 30 ಮಿನಿಟ್ಸ್ ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಯಾವುದೇ ತರ ಬ್ಲೀಡಿಂಗ್ ಕೂಡ ಇರಲ್ಲ, ಸ್ವಲ್ಪನೂ ಕುಯ್ಯೋದಿರಲ್ಲ, ಹೊಲಿಗೆ ಹಾಕೋದಿರಲ್ಲ. ಬರೀ ಪಿನ್ಸ್ ಮೂಲಕನೇ ನಾವು ಈ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ. 5 ನಿಮಿಷದಲ್ಲಿ ಸರ್ಜರಿ ಆಗಿ 20 ನಿಮಿಷದಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಅದೇ ದಿನದಿಂದ ಪೇಷಂಟ್ ಯಾವುದೇ ತೊಂದರೆ ಇಲ್ದಂಗೆ ರೆಡಿಯಾಗಿ ತಮ್ಮ ಡ್ಯೂಟಿಗೆ ಹೋಗ್ಬೋದು, ತನ್ನ ಕೆಲಸ ತಾನು ಮಾಡ್ಕೋಬಹುದು. ಯಾವುದೇ ರೀತಿ ಸೈಕ್ಲಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಏನು ಬೇಕಾದರೂ ಮಾಡ್ಕೋಬೋದು. ಈ ಪಿನ್ಸ್ ಸ್ಪೆಷಾಲಿಟಿ ಏನಂದರೆ, ನಮ್ಮ ಹತ್ರ ಇರೋದು 0.3 mm ಥಿಕ್ನೆಸ್, ಅಂದರೆ 0.3 ಅಂದರೆ ಕಣ್ಣಿಗೂ ಸಹ ಕಾಣಿಸೋದಿಲ್ಲ ಅಷ್ಟು ಸಣ್ಣ ಪಿನ್ಸ್. ಅದು ಕೂಡ ಅದು ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಆಗಿರುತ್ತೆ. ಆ ಪಿನ್ಸ್ ಡೈರೆಕ್ಟ್ ಚರ್ಮಕ್ಕೆ ಬೀಳದೆ ತಮ್ಮ ಯೂನಿಕ್ ಪ್ರಾಡಕ್ಟ್ KSR ಸ್ಟೇಪ್ಲರ್ನಲ್ಲಿ ಏನಂದರೆ ಸಿಲಿಕಾನ್ ರಿಂಗ್ ಇದೆಯಾ, ಅದರ ಪ್ರತ್ಯೇಕತೆ ಏನಂದರೆ ಅದು ಸೇಮ್ ನಮ್ಮ ಸ್ಕಿನ್ ಥರನೇ ಮೆತ್ತಗೆ ಸಾಫ್ಟ್ ಆಗಿರುತ್ತೆ. ಅಂದರೆ ಒಂದು ಸಿಲಿಕಾನ್ ರಿಂಗ್ ಹೇಗಿರುತ್ತೆ ಅಂದರೆ, ಆ ಸಿಲಿಕಾನ್ ರಿಂಗ್ ಒಂದು ಮಧ್ಯದಲ್ಲಿರುವುದರಿಂದ ಯಾವಾಗ ಹೀಲಿಂಗ್ ಆಗುತ್ತೋ, ಚರ್ಮ ಪೂರ್ತಿ ಕೂಡಿಕೊಂಡ ನಂತರ ಯಾವಾಗ ಅದು ಉದುರೋಗುತ್ತೋ, ಅದು ಸಿಲಿಕಾನ್ ರಿಂಗ್ ಉದುರೋಗುತ್ತೆ ಅಂದರೆ ಸಿಲಿಕಾನ್ ಜೊತೆಯಲ್ಲೇ ಪಿನ್ಸ್ ಕೂಡ ಉದುರೋಗುತ್ತೆ. ಬೇರೆ ಸ್ಟೇಪ್ಲರ್ನಲ್ಲಿ ನೋಡೋದಾದ್ರೆ ಸಿಲಿಕಾನ್ ರಿಂಗ್ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಕೆಲವು ಸಂದರ್ಭದಲ್ಲಿ ಅವರಿಗೆ ಪಿನ್ಸ್ ಕೂಡ ತೆಗಿಬೇಕಾಗುತ್ತೆ. ಅಷ್ಟೇ ಅಲ್ಲ, ಈ ಹಾರ್ಡ್ನೆಸ್ ಒಂದೊಂದು ಸಾರಿ ಆ ಪಿನ್ಸ್ ಆಗಲಿ ಸಿಲಿಕಾನ್ ರಿಂಗ್ಸ್ ಆಗಲಿ ಚುಚ್ಕೊಂಡು ಅಲ್ಲಿ ಚಿಕ್ಕ ಚಿಕ್ಕ ಅಂದರೆ ಸ್ಲಬ್ ಕಿವ್ ಹಿಡಿಯೋದು ಕೂಡ, ಅಂದರೆ ಸ್ಲಬ್ ಹಿಡಿಯೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಅದೇ ನಮ್ಮ KSR ಸ್ಟೇಪ್ಲರ್ನಲ್ಲಿ ನೋಡೋದಾದ್ರೆ ಯಾವುದೇ ರೀತಿಯಾದ ನೋವಾಗಲಿ, ಯಾವುದೇ ರೀತಿ ಎಡಿಮ, ಯಾವುದೇ ರೀತಿ ಊತ, ಸಂಕಟ ಇಲ್ದಂಗೆ ವಾಸಿ ಮಾಡುತ್ತೆ ಇದು. ಅದು ಕೂಡ 8 to 10 ಡೇಸ್ನಲ್ಲಿ ಹೀಲ್ ಆಗೋಗುತ್ತೆ. ರಿಮೈನಿಂಗ್ ಸ್ಟೇಪ್ಲರ್ಸ್ ನೋಡೋದಾದ್ರೆ 15 ಡೇಸ್ ಟೈಮ್ ಹಿಡಿಯುತ್ತೆ. ಬಟ್ KSR ಸ್ಟೇಪ್ಲರ್ಸ್ನಲ್ಲಿ ನಾವು ಬಳಸೋ ಸಿಲಿಕಾನ್ ರಿಂಗ್ನಿಂದ ಆ ಟೈಮ್ ನೇರವಾಗಿ 50% ಕಡಿಮೆ ಮಾಡ್ಬೋದು. 8 to 10 ಡೇಸ್ನಲ್ಲಿ ಸಿಲಿಕಾನ್ ರಿಂಗ್ ಅನ್ನೋದು ಉದುರು ಹೋಗುತ್ತೆ. ಅಷ್ಟೇ ಅದು ಬಿದ್ದು ಹೋಗಿ, ಅಂದರೆ ಆಲ್ಮೋಸ್ಟ್ 50% ಹೀಲ್ ಆದಂಗೆ. ಸೊ 8 to 10 ಡೇಸ್ನಲ್ಲಿ ಫಾಸ್ಟಾಗಿ ಹೀಲಿಂಗ್ ಆಗೋಗುತ್ತೆ, ಅಂದರೆ ಶುಭ್ರವಾಗಿ ಇಟ್ಕೊಂಡ್ರೆ. ಇನ್ನು ಕೆಲವರಿಗೆ 6 to 7 ಡೇಸ್ನಲ್ಲೂ ಉದುರು ಹೋಗುತ್ತೆ. ಈ ಸಿಲಿಕಾನ್ ರಿಂಗ್ ಯಾವಾಗ ಉದುರು ಹೋಗೋದು, ಪಿನ್ಸ್ ಎಲ್ಲ ಉದುರು ಹೋಗುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದ ಗ್ಯಾಪ್ಸ್ ಬರದೇ ಇರುತ್ತೆ ಆ್ಯಂಡ್ ಯಾವುದೇ ರೀತಿ ಸ್ಲಬ್ ಆಗಲಿ, ಕ್ಯೂ ಆಗಲಿ. ಸೊ ಈ KSR ಸ್ಟೇಪ್ಲರ್ ಅನ್ನೋದು ನಮ್ಮ ಸರ್ಕಮ್ ಕ್ಯೂರ್ ಸೆಂಟರ್ನಲ್ಲಿ, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅದು ಅವೈಲಬಲ್ ಇರುತ್ತೆ. ನಿಮಗೆ ಈ ಫೈಮೋಸಿಸ್ ಆಗಲಿ, ಅಂದರೆ ಅಂಗದ ಮುಂದೆ ಇರುವ ಚರ್ಮ ಇಶ್ಯೂಸ್ ಏನೇ ಇದ್ರೂ ಸಹ, ಯಾರಿಗಾದರೂ KSR ಸುಂತಿ ಆಪರೇಷನ್ಸ್ ಸ್ಟೇಪ್ಲರ್ ಸರ್ಕಮ್ಸಿಷನ್ ಬೇಕಾದರೆ ಖಚಿತವಾಗಿ ಈಗ ನಾವು ಬೆಂಗಳೂರಲ್ಲೂ ಕೂಡ ನಾವು ಸೆಂಟರ್ನ ಓಪನ್ ಮಾಡಿದ್ದೀವಿ. ಇದು ಸರ್ಕಮ್ ಕ್ಯೂರ್ ಅನ್ನೋ ಹೆಸರಲ್ಲಿ ಜಯನಗರ್ನಲ್ಲಿ, ಮತ್ತು ಹೈದರಾಬಾದ್ನಲ್ಲಾದರೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನಾವು 5 years ಇಂದ ಅವೈಲೇಬಲ್ ಆಗಿದ್ದೀವಿ. ಈ ಇಶ್ಯೂಸ್ ಯಾರಿಗಾದರೂ ಇದ್ದರೆ ಖಚಿತವಾಗಿ ನನ್ನ ಕನ್ಸಲ್ಟ್ ಆಗ್ಬೋದು. ಇದಕ್ಕೆ ನಾವು KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಮಾಡೋದ್ರಿಂದ 100% ಕಾಸ್ಮೆಟಿಕ್ ರಿಸಲ್ಟ್ಸ್ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.